ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ದೆಹಲಿಗೆ ತೆರಳುವ ಮುನ್ನ ಅಜ್ಜಯ್ಯನ ದರ್ಶನ ಪಡೆದ ಡಿಕೆಶಿ ಅಂದುಕೊಂಡ ಕೆಲಸವೆಲ್ಲ ಆಗಲಿ ಎಂದು ವಿಶೇಷವಾಗಿ ಪೂಜೆಯನ್ನ ಮಾಡಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಂದುಕೊಂಡ ಕೆಲಸವೆಲ್ಲ ಆಗಲಿ ಅಂತ ವಿಶೇಷವಾಗಿ ಪೂಜೆಯನ್ನೇ ನೆರವೇರಿಸಿದ್ದಾರೆ. ಬೆಳಗ್ಗೆಯೂ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡಿದ್ದ ಡಿಕೆ ಶಿವಕುಮಾರ್ ಸಂಜೆ ಮತ್ತೊಮ್ಮೆ ಅಜ್ಜಯ್ಯನ ದರ್ಶನವನ್ನ ಪಡೆದು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಜ್ಜಯ್ಯನ ದರ್ಶನದ ಬಳಿಕ ಸದಾಶಿವನಗರದಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಇವತ್ತು ಮುಂಜಾನೆ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಸಂಜೆಯೂ ಕೂಡ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡು ವಿಶೇಷವಾಗಿ ಪೂಜೆ ಸಲ್ಲಿಸಿದ ನಂತರ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾಗಾದ್ರೆ ನಾಳೆ ಡಿಕೆ ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋ ಪ್ರಶ್ನೆ. ಒಂದ್ ವೇಳೆ ಸಿಎಂ ಪಟ್ಟ ಡಿಕೆ ಶಿವಕುಮಾರ್ ಅವರಿಗೆ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನೆಲ್ಲ ಆಗಬಹುದು? ಹಾಗಾದ್ರೆ ಡಿಕೆ ಶಿವಕುಮಾರ್ ಏನೆಲ್ಲ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಈಗಾಗಲೇ ದೆಹಲಿಗೆ ತೆರಳುವ ಮುನ್ನ ವಿಶೇಷವಾಗಿ ದೇವರ ಪೂಜೆಯನ್ನ ಮಾಡಿದ್ದಾರೆ. ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡಿರುವಂತದ್ದು. ಇನ್ನು ಡಿಕೆ ಶಿವಕುಮಾರ್, ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಎಲ್ಲಾದ್ರೂ ಒಂದು ಕಾರ್ಯಕ್ಕೆ ಹೋಗ್ಬೇಕಂತ ಅಂದ್ರೆ, ಏನಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ ಅಂದ್ರೆ ದೇವರ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ. ಅದರಲ್ಲೂ ಕೂಡ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ. ಡಿಕೆಗೆ ನಾಳೆ ಸಿಕ್ಕೇ ಬಿಡುತ್ತಾ ಗುಡ್ ನ್ಯೂಸ್. ನಾಳೆ ಕುರ್ಚಿ ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತಾ? ಡಿಕೆಗೆ ನಾಳೆ ಗುಡ್ ನ್ಯೂಸ್ ಸಿಕ್ಕೇ ಬಿಡುತ್ತಾ? ನಾಳೆ ಕುರ್ಚಿ ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತಾ ಅನ್ನೋ ಪ್ರಶ್ನೆ. ಇನ್ನು ಫುಲ್ ಖುಷಿಯಿಂದಲೇ ಡಿಕೆ ಶಿವಕುಮಾರ್ ದೆಹಲಿ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೈ ಮುಗಿದು ಮುಗುಳು ನಗುತ್ತಾ ದೆಹಲಿಗೆ ತೆರಳಿದ ಡಿಕೆ ಶಿವಕುಮಾರ್ ಸಂಜೆ 7:40 ವಿಮಾನಕ್ಕೆ ಡಿಕೆ ಶಿವಕುಮಾರ್ ಹೊರಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನು ಇಬ್ಬರಿಗೂ ಕೂಡ ಎಟ್ ಅ ಟೈಮ್ ಬುಲಾವ್ ಬಂದಿರುವಂತದ್ದು. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ದೆಹಲಿಗೆ ಬುಲಾವ್ ಬಂದಿದೆ. ಇಬ್ರು ಕೂಡ ಹೋಗ್ಬೋದಿತ್ತು. ಇಬ್ರು ಬೇರೆ ಬೇರೆ ಫ್ಲೈಟ್ ಅನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾಳೆ 11 ಗಂಟೆಯ ಸುಮಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ.
ಇನ್ನು ಈಗಾಗಲೇ ಸಿಎಂ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರುವಂತದ್ದು. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಈಗಾಗಲೇ ಪ್ರತ್ಯೇಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಅವರು ಕೂಡ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಇನ್ನು ಸಿಎಂ ಸಿದ್ದರಾಮಯ್ಯನವರು ಅವರೊಬ್ಬರೇ ಹೋಗೋದಲ್ಲದೆ ಅವರ ಸಚಿವರ ದಂಡೆ ಕರ್ಕೊಂಡು ಹೋಗಿರುವಂತದ್ದು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಏನೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿರಬಹುದು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ಸ್ ದುರ್ಗೇಶ್ ಹಾಗೂ ವೀರೇಶ್. ಇಬ್ರು ಕೂಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಈಗ ಒಂದ್ ಕಡೆ ನೋಡ್ತಾ ಇರಬಹುದು, ಇಬ್ರು ಕೂಡ ಎಟ್ ಅ ಟೈಮ್ ಬುಲಾವನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಫಸ್ಟ್ ದೆಹಲಿಗೆ ಬರೋದಕ್ಕೆ ಬುಲಾವನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಏನೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು? ಏನೆಲ್ಲ ಚರ್ಚೆ ಆಗ್ಬಹುದು? ಇವರ ನಾಯಕತ್ವದ ಬಗ್ಗೆ ಏನೆಲ್ಲ ಚರ್ಚೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದುರ್ಗೇಶ್? ಎಸ್ ಅಂಕಿತ, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಈ ಒಂದು ನಾಯಕತ್ವ ಫೈಟ್ ಸಾಕಷ್ಟು ಜೋರಾಗಿತ್ತು. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕನ್ನುವಂಥ ಕನಸನ್ನು ಕಾಣ್ತಿದ್ದಾರೆ. ಹೀಗಾಗಿ ಕಳೆದ 3 ವರ್ಷದಿಂದ ಸಿಎಂ ಅಧಿಕಾರಕ್ಕೆ ಏರಿದ್ರಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ನಾನು ಕೂಡ ಈ ಒಂದು ಸಿಎಂ ಆಕಾಂಕ್ಷೆ ಅನ್ನುವಂಥ ಮಾತನ್ನು ಹೇಳಿದರು. ಅದಾದರೆ ಹೈಕಮಾಂಡ್ ನಾಯಕರು ಕೂಡ 50-50 ಸೂತ್ರದ ಮೂಲಕ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಆದರೆ ಸರ್ಕಾರ 2.5 ವರ್ಷ ಪೂರೈಸಿದ ಸಂದರ್ಭದಲ್ಲಿ ನವೆಂಬರ್ 20ಕ್ಕೆ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಬಹಳ ಜೋರಾಗಿ ಫೈಟ್ ನಡೀತಾ ಇತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿ ಒಂದು ಲಂಚ್ ಮೀಟಿಂಗ್ ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಮೂಲಕ ಬೆಳಗಾವಿ ಅಧಿವೇಶನವನ್ನು ಮಾಡಿದರು. ಇದೀಗ ಸರ್ಕಾರಕ್ಕೆ 3 ವರ್ಷ ಪೂರೈಸುವ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರದ ಒಂದು ಗದ್ದುಗೆಯನ್ನು ಏರಲೇಬೇಕನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೀಗಾಗಿ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವಣೆ ನೀಡಿರುವಂಥದ್ದು ಬಹಳ ಕುತೂಹಲ ಮೂಡಿಸ್ತದೆ. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಮುಂದಿನ 2.5 ವರ್ಷ ಕಾಲ ನಾನೇ ಸಿಎಂ ಆಗಿರಬೇಕು ಅನ್ನೋ ಒಂದು ಇರಾದೆಯನ್ನು ವ್ಯಕ್ತಪಡಿಸಿದ್ರು ಕೂಡ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ನಾನು ಬದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ, ಇಬ್ಬರು ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಿದ್ದೇವೆ ಅನ್ನುವಂಥ ಮಾತುಗಳನ್ನು ಮೇಲ್ನೋಟಕ್ಕೆ ಹೇಳ್ತಿದ್ರು ಕೂಡ ಒಳಗೆ ಏನು ಸಿಎಂ ಆಗಬೇಕನ್ನುವಂಥ ಕನಸನ್ನು ಡಿಕೆ ಶಿವಕುಮಾರ್ ಮುಂದುವರಿಸಿದರೆ ಸಿಎಂ ಉಳಿಸ್ಕೊಳ್ಬೇಕು, ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಸಾಹಸವನ್ನು ಮಾಡ್ತಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಹೈಕಮಾಂಡ್ ನಾಯಕರು ಬುಲಾವಣೆ ನೀಡಿದ್ದಾರೆ. ನಿನ್ನೆ ನಡೆದಂಥ SRS ಸಭೆಯಲ್ಲಿ KC ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಖುದ್ದು ಕರೆ ಮಾಡುವ ಮೂಲಕ ಆಹ್ವಾನ ನೀಡಿದ್ದಾರೆ. ಸಿಎಂ ಅವರಿಗೆ ಆಹ್ವಾನ ನೀಡಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಆಪ್ತರಲ್ಲಿ ಇರುವಂಥ ಸಚಿವರು ಕೂಡ ದೆಹಲಿ ಪರೇಡ್ಗೆ ಮುಂದಾಗಿರುವಂಥದ್ದು. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಸೇರಿದಂತೆ ಹಲವಾರು ನಾಯಕರು ಕೂಡ ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಹೀಗಾಗಿ ನಾಳೆ ನಡೆಯುವಂಥ ಈ ಒಂದು ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. AICC ಕಚೇರಿಯಲ್ಲಿ ನಡೆಯುವಂಥ ಸಭೆಯಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವಾರು ನಾಯಕರು ಇರ್ತಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಹೀಗಾಗಿ ಈ ಒಂದು ಸಭೆ ಮಹತ್ವವನ್ನು ಪಡೆದುಕೊಂಡಿದೆ. ನಾಳೆಯೇ ಒಂದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೆತಿರುವಂಥ ಪವರ್ ಶೇರಿಂಗ್ ಫೈಟ್ಗೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ನಾಯಕರು. ಜೊತೆಗೆ ಏನು ರಾಜ್ಯಸಭೆಯ ಒಂದು ಚುನಾವಣೆ ಇದೆ ಮತ್ತು ವಿಧಾನ ಪರಿಷತ್ ಚುನಾವಣೆ ಇದೆ, ಎಲ್ಲವೂ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯವರನ್ನ ಮುಂದುವರಿಸಬೇಕಾದಂಥ ಪರಿಸ್ಥಿತಿ ಬಂದರೆ ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ ಅನ್ನುವಂಥದ್ದು ಚರ್ಚೆಯಲ್ಲಿರುವಂಥದ್ದು. ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಕೂಡ ಆಗಬೇಕಾಗಿದೆ, ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು. ಜೊತೆಗೆ ರಾಜ್ಯಸಭೆಗೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಆಗಬೇಕಾಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಮಹತ್ವವನ್ನು ಪಡೆದುಕೊಂಡಿರುವಂಥ ಈ ಒಂದು ಸಭೆ ನಾಳೆ ರಾಜ್ಯ ರಾಜಕೀಯದಲ್ಲಿ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸನ್ನು ಕೊಡುತ್ತಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಇಲ್ಲಿವರೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಂಥ ಡಿಕೆ ಶಿವಕುಮಾರ್ ಈಗ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಮಾಡಿ ತಮ್ಮ ಒಂದು ಪಟ್ಟಣ ಕನಸನ್ನು ನನಸು ಮಾಡಿಕೊಳ್ಳುವಂಥ ಒಂದು ಆಸೆಗೆ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ನಾಳೆ ನಡೆಯುವಂಥ ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಅಂಕಿತಾ, ದುರ್ಗೇಶ್ ಹಾಗೆ ಹೋಲ್ಡ್ನಲ್ಲಿರಿ. ವೀರೇಶ್, ಈಗ ಒಂದ್ ಕಡೆ ನೋಡ್ತಾ ಇರಬಹುದು ಸಿಎಂ ಕುರ್ಚಿ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರುವಂತದ್ದು. ಫಸ್ಟಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಿಂದ ಬುಲಾವ್ ಬರುತ್ತೆ. ತದನಂತರ ಡಿಕೆ ಶಿವಕುಮಾರ್ ಅವರಿಗೆ ಪ್ರತ್ಯೇಕವಾಗಿ ಅವರಿಗೂ ಕೂಡ ಬುಲಾವ್ ಬಂದಿರುತ್ತೆ. ಹಾಗಾದ್ರೆ ನಾಳೆ ಡಿಕೆ ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಈಗಾಗಲೇ ಮುಗುಳ್ನಗುತ್ತಾ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅವ್ರಿಗೇನಾದ್ರೂ ನಾಳೆ ಗುಡ್ ನ್ಯೂಸ್ ಸಿಗುತ್ತಾ? ನಾಯಕತ್ವ ಬದಲಾವಣೆ ಆಗುತ್ತಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೀರೇಶ್? ಅಂಕಿತಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾಳೆಯ ದಿನ ಸಾಕಷ್ಟು ಮಹತ್ವದ್ದಾದಂತಹ ದಿನ ಅಂತ ಹೇಳ್ಬೋದು.
ಯಾಕಂತಂದ್ರೆ ಕಳೆದ 6 ವರ್ಷಗಳಿಂದ ಕೆಪಿಸಿಸಿ ಅಧ್ಯಕ್ಷರಾಗಿ ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರದಲ್ಲಿ ಡಿಸಿಎಂ ಆಗಿರತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾಳೆ ಮಂಗಳವಾರ ಶುಭ ದಿನವಾಗುತ್ತಾ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಯಾಕಂತಂದ್ರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ಹೈಕಮಾಂಡ್ ನಾಯಕರುಗಳ ಮನವೊಲಿಕೆಯ ಬಳಿಕ ಕೊಟ್ಟ ಮಾತಿನ ಸೂತ್ರದ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂತದ್ದು. ಹೀಗಾಗಿ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆಯನ್ನ ಮಾಡಿಸಲೇಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದೊಂದು ವರ್ಷದಿಂದನೂ ಸಹ ಹೈಕಮಾಂಡ್ ನಾಯಕರುಗಳ ಮೇಲೆ ಪದೇ ಪದೇ ಒತ್ತಡವನ್ನು ಹಾಕ್ತಾ ಇರುವಂತದ್ದು, ಅವರು ಹಕ್ಕನ್ನ ಮಂಡನೆ ಮಾಡ್ತಾ ಇರುವಂತದ್ದು, ಹಕ್ಕೊತ್ತಾಯವನ್ನ ಮಾಡ್ಕೊಂಡು ಬರ್ತಾ ಇರೋದನ್ನ ನಾವು ನೋಡ್ಕೊಂಡು ಬರ್ತಾನೆ ಇದೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಅವರ ಜೊತೆಗಿರ್ತಕ್ಕಂಥ ಆಪ್ತ ಬಣದ ಎಲ್ಲ ಶಾಸಕರುಗಳು ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಲೇಬೇಕು, ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಸರ್ಕಾರವನ್ನ ರಚನೆ ಮಾಡಿದ್ದಾರೆ, ಹೀಗಾಗಿ ಅವರು ಸಿಎಂ ಆಗ್ಲೇಬೇಕು ಅನ್ನೋ ಒಂದು ಹಕ್ಕೊತ್ತಾಯವನ್ನ ಕಳೆದ ಹಲವು ತಿಂಗಳುಗಳಿಂದ ಅವರ ಆಪ್ತರು ಎಲ್ಲರೂ ಸಹ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಳೆ ಹೈಕಮಾಂಡ್ ನಾಯಕರುಗಳು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರನ್ನ ಮೊದಲು ಹೈಕಮಾಂಡ್ ನಾಯಕರುಗಳು ಕರೆದು ಚರ್ಚೆಯನ್ನ ಮಾಡಿ ಯಾವ ರೀತಿಯಾದಂತಹ ಈ ನಾಯಕತ್ವ ಬದಲಾವಣೆ ವಿಚಾರವನ್ನ ಬಗೆಹರಿಸಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸಭೆಯನ್ನ ನಡೆಸಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಸಹ ಕರೆದು ಹೈಕಮಾಂಡ್ ನಾಯಕರುಗಳು ಚರ್ಚೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಕಳೆದ ಹಲವು ದಿನಗಳಿಂದ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಚರ್ಚೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಸಹ ಮಾಡ್ತಾ ಇದ್ರು. ಆದ್ರೆ ನಾಳೆಯ ಮಂಗಳವಾರ ದಿನ ಶುಭ ದಿನವೊಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಐಸಿಸಿಯ ಕಾರ್ಯದರ್ಶಿ ಆಗಿರತಕ್ಕಂಥ ವೇಣುಗೋಪಾಲ್ ಅವರ ಜೊತೆಗೆ ಯಾವ ರೀತಿಯಾದಂತಹ ಚರ್ಚೆಯನ್ನ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ವಿಶೇಷವಾಗಿ ರಾಜ್ಯ ಕಾಂಗ್ರೆಸ್ ಮತ್ತೊಮ್ಮೆ 2028ಕ್ಕೆ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಯಾವ ರೀತಿಯಾದಂತಹ ರಣತಂತ್ರಗಳನ್ನು ಇಡ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ, ಮುಂದಿನ 2 ವರ್ಷಗಳ ಅವಧಿಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಾಯಕರುಗಳು ನನಗೆ ಒಂದು ಅವಕಾಶವನ್ನ ಮಾಡಿಕೊಡ್ಲೇಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿಲಿಕ್ಕೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ವೀರೇಶ್ ಹಾಗೂ ದುರ್ಗೇಶ್, ಇಬ್ಬರಿಗೂ ಕೂಡ ಧನ್ಯವಾದಗಳು.